ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಡ್ರೀಮ್ ಆರ್ಟ್ ಸಪೋರ್ಟರ್. ಫ್ರೆಂಡ್ಸ್, ನಾವಿವತ್ತು ನೋಡೋಣ ಯುವ ನಿಧಿ ಅಪ್ಲಿಕೇಶನಲ್ಲಿ ಯಾವೆಲ್ಲ ಚೇಂಜಸ್ಗಳು ಆಗ್ತಿದ್ದಾವೆ ಮುಂದಿನ ತಿಂಗಳು ಅಂತೇಳಿ. ಅದೇ ರೀತಿಯಾಗಿಯೇ ಏಪ್ರಿಲ್, ಮೇ ಮತ್ತು ಜೂನ್ ಈ 3 ತಿಂಗಳ ಅಮೌಂಟು ಎಲ್ಲ ಖಾತೆಗೂ ಆಲ್ರೆಡಿ ಕ್ರೆಡಿಟ್ ಆಗಿದೆ. ಅದೇ ರೀತಿಯಾಗಿ ಒಟ್ಟಾರೆಯಾಗಿ ಟೋಟಲ್ 9,000 ಅಮೌಂಟ್ ಇಲ್ಲಿ 3 ತಿಂಗಳ ಸೆಲ್ಫ್ ಡಿಕ್ಲರೇಷನ್ ಯಾರ್ಯಾರೆಲ್ಲ ಕೊಟ್ಟಿದ್ರಿ ಅವ್ರಿಗೆಲ್ಲರಿಗೂ ಅಮೌಂಟ್ ಆಲ್ರೆಡಿ ಕ್ರೆಡಿಟೆಡ್ಗಳು ಆಗ್ತಾ ಇದ್ದಾವೆ. ಅದೇ ರೀತಿಯಾಗಿ ಈಗ 3 ದಿನದಿಂದನೇ ಕ್ರೆಡಿಟೆಡ್ ಆಗ್ತಿದ್ದಾವೆ. ಇನ್ನು ಯಾವೆಲ್ಲ ವಿದ್ಯಾರ್ಥಿಗಳಿಗೆ ಕ್ರೆಡಿಟೆಡ್ ಆಗಿಲ್ಲ ಅವ್ರು ಏನು ಮಾಡಬೇಕು, ಅದೇ ರೀತಿಯಾಗಿ ನಿಮ್ಮ ಅಪ್ಲಿಕೇಶನ್ ಸ್ಟೇಟಸ್ ಯಾವ ಹಂತದಲ್ಲಿದೆ, ಡಿ ಬಿ ಟಿಗೆ ಪುಷ್ ಆಗಿದೆನಾ ಇಲ್ವಾ ಅನ್ನೋದು ಕೂಡ ನಾನು ನಿಮಗಿಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಈ ವಿಡಿಯೋದಲ್ಲಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣ್ತಕ್ಕಂತಹ ಬೆಲ್ಲೈಕನನ್ನು ಆಲ್ ಇಟ್ಕೊಳ್ಳಿ. ಇದೇ ರೀತಿಯಾದಂತಹ ಒಳ್ಳೊಳ್ಳೆ ಅಪ್ಡೇಟ್ಗಳಿಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಡಿರಿ. ಅದೇ ರೀತಿಯಾಗಿ ನೆಕ್ಸ್ಟ್ ನೋಡ್ತಾ ಹೋದರೆ ನಾವಿಲ್ಲಿ ನೆಕ್ಸ್ಟ್ ಈ ಜುಲೈ ಮಂತ್ದ ಸೆಲ್ಫ್ ಡಿಕ್ಲರೇಷನ್ ಕೂಡ ಯಾವ ರೀತಿ ಮಾಡಬೇಕು, ನಿಮ್ಮ ಮೊಬೈಲಲ್ಲೇ ಮಾಡೋದು ಹೇಗೆ ಅಂತ ಕೂಡ ನಾನು ನಿಮಗೆ ಇಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಮೊದಲನೇದಾಗಿ ನಾನು ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಯಾರಿಗೆಲ್ಲ ಅಮೌಂಟ್ ಕ್ರೆಡಿಟ್ ಆಗಿದೆ, ಎಷ್ಟು ಅಮೌಂಟ್ ಕ್ರೆಡಿಟ್ ಆಗಿದೆ ಅಂತೇಳಿ ನಾನು ನಿಮಗೆ ಇಲ್ಲಿ ತಿಳಿಸ್ಕೊಡ್ತಿದ್ದೀನಿ. ಅದೇ ರೀತಿಯಾಗಿ ನೀವು ಇಲ್ಲಿ ನೋಡ್ಬೋದು, ಲೈವ್ ಆಗಿ ನಾನು ನಿಮಗೆ ಇಲ್ಲಿ ತೋರಿಸ್ಕೊಡ್ತಿದ್ದೀನಿ. ನಮ್ಮ ಸ್ಟೂಡೆಂಟ್ದು ಒಟ್ಟಾರೆಯಾಗಿ 9,000 ರೂಗಳು, 9,000 ರೂ ಇಲ್ಲಿ ಯಾವ ರೀತಿ ಕ್ರೆಡಿಟ್ ಆಗಿದೆ ಅಂದರೆ ಒಂದೇ ಸರಿ ಕ್ರೆಡಿಟ್ ಆಗಿಲ್ಲ. 3K ಅಂತ ಹೇಳ್ಬಿಟ್ಟು ಅವರು 3 ಟೈಮ್ಸ್ ಹಾಕಿದ್ದಾರೆ. ಒಂದು 5 ಮಿನಿಟ್ಸು ಬಿಟ್ಟು ಹಾಕಿದ್ದಾರೆ. ಒಟ್ಟಾರೆಯಾಗಿ 9K ಅಮೌಂಟ್ಸು ವಿದ್ಯಾರ್ಥಿಗಳಿಗೆ ಯಾರೆಲ್ಲ ಸೆಲ್ಫ್ ಡಿಕ್ಲರೇಷನ್ ಕೊಟ್ಟಿದ್ರಿ ಆ 3 ತಿಂಗಳ ಅಮೌಂಟು ಕೂಡ ಇಲ್ಲಿ ಕ್ರೆಡಿಟ್ ಕೂಡ ಆಗಿದೆ. ನೀವು ಇಲ್ಲಿ ನೋಡ್ಬೋದು, ಟೈಮ್ ಕೂಡ ಇಲ್ಲಿ ಹಾಕಿದ್ದಾರೆ. ನೀವು ಇಲ್ಲಿ ನೋಡ್ಬೋದು 3,000 ರೂಪಾಯಿ ಅಮೌಂಟ್ ಕ್ರೆಡಿಟೆಡ್ ಹಾಕಿದ್ದಾರೆ. ಅದೇ ರೀತಿಯಾಗಿ ಇಲ್ಲಿ ನೀವು ನೋಡೋದಾದರೆ 12ನೇ ತಾರೀಕು ಇಲ್ಲಿ ಬಂದಿರೋದು, ಜುಲೈ 12ನೇ ತಾರೀಕು ಬಂದಿದೆ. ಲಾಸ್ಟ್ ಟೈಮು 10 ಬಂದಿತ್ತು, ಅಂದರೆ 1 or 2 ಡೇಸ್ ಅಥವಾ 5 ಡೇಸ್ ಹೆಚ್ಚು ಕಮ್ಮಿ ಕೂಡ ಆಗ್ತಾ ಇದೆ ತಿಂಗಳ ಇದರಲ್ಲಿ. ಒಟ್ಟಾರೆಯಾಗಿ ಅವರು ತಿಂಗಳ ಅಮೌಂಟ್ ಕೂಡ ಸಕ್ಸಸ್ಫುಲ್ಲಾಗಿ ಕ್ರೆಡಿಟ್ ಕೂಡ ಎಲ್ಲರ ಅಕೌಂಟಿಗೂ ಕೂಡ ಇಲ್ಲಿ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಇಲ್ಲಿ ನೀವು ನೆಕ್ಸ್ಟು ಯಾರೆಲ್ಲ ವಿದ್ಯಾರ್ಥಿಗಳು ಅಮೌಂಟ್ ಬಂದಿಲ್ಲ ನಿಮ್ಮ ಸ್ಟೇಟಸ್ ಕೂಡ ನೋಡೋದು ಹೇಗೆ ಮೊಬೈಲಲ್ಲಿ ಅಂತ ಕೂಡ ನೆಕ್ಸ್ಟ್ ಇದರಲ್ಲಿ ತಿಳಿಸ್ಕೊಡ್ತಿದ್ದೀನಿ. ಎರಡನೇದಾಗಿ ನಿಮ್ಮ ಸ್ಟೇಟಸ್ ಕೂಡ ಚೆಕ್ ಮಾಡೋದು ನಾನು ಇಲ್ಲಿ ತಿಳಿಸ್ಕೊಡ್ತಿದ್ದೀನಿ. ಡಿ ಬಿ ಟಿಗೆ ಪುಷ್ ಆಗಿದೆನಾ ಇಲ್ವಾ ನಿಮ್ಮ ಅಮೌಂಟು ಅಂತ ಕೂಡ ಇಲ್ಲಿ ನೀವು ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳಿದ್ರೆ, ನಿಮ್ಮ ಮೊಬೈಲ್ ಕ್ರೋಮ್ ಬ್ರೌಸರ್ ಅಥವಾ ಗೂಗಲ್ಗೆ ಹೋಗ್ಬಿಟ್ಟು ಸೇವಾ ಸಿಂಧು 1 ಅಂತ ಟೈಪ್ ಮಾಡಿಬಿಟ್ಟು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ರಿಜಿಸ್ಟರ್ ಮೊಬೈಲ್ ನಂಬರ್ ಆರ್ ಇಮೇಲ್ ಐ ಡಿ ಏನು ಮಾಡಿರ್ತೀರಲ್ವ ಅದನ್ನು ಹಾಕ್ಬಿಟ್ಟು ಪಾಸ್ವರ್ಡ್ ಹಾಕ್ಬಿಟ್ಟು ಇಲ್ಲಿ ಕಾಣ್ತಕ್ಕಂತಹ ಕ್ಯಾಪ್ಚರ್ ಕೋಡನ್ನು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಕ್ಯಾಪ್ಚರ್ ಕೋಡ್ ಎಂಟರ್ ಮಾಡಿಬಿಟ್ಟು ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಈ ರೀತಿ ಇಂಟರ್ಪೇಜ್ ಓಪನ್ ಆದ ತಕ್ಷಣ ಲೆಫ್ಟ್ ಸೈಡಲ್ಲಿ ಸರ್ವಿಸ್ ಫಾರ್ ಅಪ್ಲೈ ಫಾರ್ ದ ಸರ್ವಿಸಸ್ ಅಂತ ಇರುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಕೆಳಗಡೆ ವ್ಯೂ ಆಲ್ ಅವೈಲಬಲ್ ಸರ್ವಿಸಸ್ ಅಂತ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ನಿಮಗೆ ಸರ್ಚ್ ಬಟನ್ ಕೂಡ ಇಲ್ಲಿ ನಿಮಗೆ ಅವೈಲಬಲ್ ಆಗುತ್ತೆ. ಆ ಸರ್ಚ್ ಬಟನ್ ಮೇಲೆ ನೀವು ಇಲ್ಲಿ ಹೋಗಿ ಯುವ ನಿಧಿ ಅಂತೇಳಿ ನೀವು ಇಲ್ಲಿ ಸರ್ಚ್ ಮಾಡಬೇಕಾಗುತ್ತೆ. ಆ ರೀತಿ ನೀವು ಓಪನ್ ಮಾಡಿದ ತಕ್ಷಣ ನೀವು ಇಲ್ಲಿ ನೋಡ್ಬೋದು. ಎರಡನೇದಾಗಿ ನಿಮ್ಗೆ ಇಲ್ಲಿ ಕಾಣಿಸುತ್ತೆ, ಮೊದಲನೇದಾಗಿ ಅರ್ಜಿ ಅಂತ ಹೇಳಿದ್ದಾರೆ, ಅಪ್ಲಿಕೇಶನ್ ಸ್ಕೀಮ್ಗೆ ಅರ್ಜಿ ಅಂತ. ಇದು ಆಲ್ರೆಡಿ ಮುಗ್ದೋಗಿದೆ. ಯಾರೆಲ್ಲ ಅಪ್ಲಿಕೇಶನ್ ಮೊದಲನೇದಾಗಿ ಹಾಕಿರ್ತೀರೋ ಅವ್ರಿಗೆ ಮಾತ್ರ ಇಲ್ಲಿ ಸೆಲ್ಫ್ ಡಿಕ್ಲರೇಷನ್ ಮಾತ್ರ ಇಲ್ಲಿ ಕೊಡಲಿಕ್ಕೆ ಸಾಧ್ಯ. ಸರ್ ನಾವೀಗ ಅಪ್ಲಿಕೇಶನ್ ಹಾಕ್ಬೋದಾ ಅಂತ ಕೂಡ ಹಲವಾರು ವಿದ್ಯಾರ್ಥಿಗಳು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ತಾ ಇದ್ದೀರಾ. ಇಲ್ಲಪ್ಪ, ಈಗ ಅಪ್ಲಿಕೇಶನ್ ಹಾಕಲಿಕ್ಕೆ ಸಾಧ್ಯವಿಲ್ಲ. ಯಾರೆಲ್ಲ ಹಾಕಿರ್ತೀರ ಅವ್ರಿಗೆ ಮಾತ್ರ ಇಲ್ಲಿ ಸೆಲ್ಫ್ ಡಿಕ್ಲರೇಷನ್ ಕೊಡಲಿಕ್ಕೆ ಸಾಧ್ಯ ಅಂತ ಕೂಡ ನಾನು ಇಲ್ಲಿ ತಿಳಿಸ್ಕೊಡ್ತಿದ್ದೀನಿ. ನೆಕ್ಸ್ಟ್ ನೀವು ಇಲ್ಲಿ ಎರಡನೇದಾಗಿ ನೋಡಿದ್ರೆ ಯುವ ನಿಧಿ ಅರ್ಜಿ ಪರಿಶೀಲನೆ ಏನಂತ ಇದೆ ಅಲ್ವಾ, ಇದು ನಿಮಗೆ ನಿಮ್ಮ ಅಪ್ಲಿಕೇಶನ್ ಸ್ಥಿತಿಯನ್ನು ನೋಡಲಿಕ್ಕೆ ಇರತಕ್ಕಂಥದ್ದು. ಎರಡನೇದ್ರ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ನಿಮಗೆ ಇಂಟರ್ಪೇಜ್ ಕೂಡ ಓಪನ್ ಆಗುತ್ತೆ. ಓಪನ್ ಆದ ತಕ್ಷಣ ನೀವು ಇಲ್ಲಿ ನೋಡ್ಬೋದು ಯುವ ನಿಧಿ ಸ್ಕೀಮ್ ಬಗ್ಗೆ ಏನೆಲ್ಲ ಇರುತ್ತೆ ಅಲ್ಲಿ ಇರುತ್ತೆ. ಅದರ ತಕ್ಷಣ ಇಲ್ಲಿ ನಿಮ್ಮ ರಿಜಿಸ್ಟರ್, ನಿಮ್ಮ ಉಲ್ಲೇಖ ಸಂಖ್ಯೆ ಇರುತ್ತಲ್ವ, ಅಪ್ಲಿಕೇಶನ್ ರೆಫರೆನ್ಸ್ ನಂಬರ್ ಅಂತೇಳಿ ನಿಮ್ಮ ಅಪ್ಲಿಕೇಶನ್ ಹಾಕಿರ್ತೀರಲ್ವ ಅದರಲ್ಲಿ ಇರುತ್ತೆ. ಅದನ್ನು ನೀವು ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಅದನ್ನು ಇಲ್ಲಿ ನೀವು ಟೈಪ್ ಮಾಡಿಬಿಟ್ಟು ಯಾವ ಮಂತಿಂದು ಅಂತೇಳಿ ಇಲ್ಲಿ ನೀವು ಕೂಡ ಹಾಕಬೇಕಾಗುತ್ತೆ. ಇಲ್ಲಿ ನೀವು ಸೆಲೆಕ್ಟ್ ಮಂತಿಂದ ನಾನು ನಿಮ್ಗೆ ಇಲ್ಲಿ ತೋರಿಸ್ಕೊಡ್ತೀನಿ ನೋಡಿ. ಇಲ್ಲಿ ಸೆಲೆಕ್ಟ್ ಮಂತ್, ನಿಮಗೆ ಯಾವ ಮಂತಿಂದು ಬಂದಿಲ್ಲ ಆ ಮಂತಿಂದು ನೀವಿಲ್ಲ ಯಾವ ಅಪ್ಲಿಕೇಶನ್ ಹಾಕಿರ್ತೀರಲ್ವ, ಈಗ ಏಪ್ರಿಲು, ಮೇ, ಜೂನ್ ಈ ರೀತಿ ಯಾವ ಮಂತಿಂದು ಅಪ್ಲಿಕೇಶನ್ ನೀವು ಹಾಕಿರ್ತೀರಲ್ವ ಆ ಮಂತಿನ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಚೆಕ್ ಹರ್ ಟು ಗೆಟ್ ಪೇಮೆಂಟ್ ಡೀಟೇಲ್ ಅಂತೇಳಿ ಇಲ್ಲಿ ಕೊಟ್ಟಿದ್ದಾರೆ. ಅದ್ರ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡಿದ್ರೆ ಏನಾಗುತ್ತಪ್ಪ ಅಂದರೆ ನಿಮ್ಮ ಪುಷ್ ಡಿ ಬಿ ಟಿಗೆ ಏನಾದರೂ ಅಮೌಂಟ್ ಅಲ್ಲಿಗೆ ಹೋಗಿದೆನಾ, ಡಿ ಬಿ ಟಿಗೆ ಪುಷ್ ಆಗಿದೆನಾ ಇಲ್ವಾ, ನಿಮ್ಮ ಇನ್ನೂ ಪ್ರೊಸೆಸ್ನಲ್ಲಿದೆನಾ ಅಂತೇಳಿ ಅವರು ಇಲ್ಲಿ ನಿಮಗೆ ತಿಳಿಸ್ಕೊಡ್ತಾರೆ. ಅದೇ ರೀತಿಯಾಗಿ ನೆಕ್ಸ್ಟು ಇಲ್ಲಿ ಎಲ್ಲದೂ ಕೂಡ ಡಾಟಾ ಫೌಂಡ್ ಆಗುತ್ತೆ. ಇಲ್ಲಿ ನಿಮ್ಮ ಅಪ್ಲಿಕೇಶನ್ ನಂಬರು, ನಿಮ್ಮ
ಅಮೌಂಟ್ ಎಷ್ಟು ಕ್ರೆಡಿಟ್ ಆಗುತ್ತೆ ಅಂತೇಳಿ ಕೂಡ ಇಲ್ಲಿ ತೋರಿಸ್ತಾರೆ. ಅದೇ ರೀತಿಯಾಗಿ ನೆಕ್ಸ್ಟ್ ನಿಮ್ಮ ನೇಮ್ ಕೂಡ ಬರುತ್ತೆ, ನಿಮ್ಮ ಡೇಟ್ ಆಫ್ ಬರ್ತ್ ಕೂಡ ಬರುತ್ತೆ. ನೀವು ಏನಾದರೂ ನಿರುದ್ಯೋಗಿಗಳ ಸ್ವಯಂ ಉದ್ಯೋಗ ಆಗಿದ್ದರೆ ಯಾವ ಮಂತಿಂದ ಕೊಟ್ಟಿದ್ದೀರಾ ಅಂತ ಕೂಡ ಇಲ್ಲಿ ಫ್ಲಕ್ಚುಯೇಟ್ ಕೂಡ ಆಗುತ್ತೆ. ನೆಕ್ಸ್ಟು ಮೂರನೇದಾಗಿ ಬಂದರೆ ಎಲ್ಲ ವಿದ್ಯಾರ್ಥಿಗಳು ಇನ್ನೂ ಅಪ್ಲಿಕೇಶನ್ ಅಮೌಂಟ್ ಹಾಕಿದ್ದೀರಾ, ಆದರೆ ಇನ್ನೂ ಅಮೌಂಟ್ ಕ್ರೆಡಿಟ್ ಆಗಿಲ್ಲ, ನಮ್ಮ ಅಕೌಂಟ್ಗೆ ಇನ್ನೂ ಕ್ರೆಡಿಟ್ ಆಗಿಲ್ಲ ಅಂತ ಹೇಳಿದ್ರೆ 180 ಡೇಸ್ ಆರ್ 192 ಡೇಸ್ ಇಲ್ಲಿ ಕಂಪ್ಲೀಟ್ ಆಗಬೇಕು. ಇದನ್ನು ನೀವು ಕ್ಲೀನಾಗಿ ತಿಳ್ಕೊಳ್ರಿ. ಅದೇ ರೀತಿಯಾಗಿ ನಿಮಗೆ ಯಾವ ಬ್ಯಾಂಕಿಗೆ ಅಮೌಂಟ್ ನಿಮ್ಮ ಖಾತೆಗೆ ಜಮಾ ಆಗ್ತಿದೆ ಅಂತ ಕೂಡ ನೀವು ಇಲ್ಲಿ ಚೆಕ್ ಕೂಡ ಮಾಡ್ಕೊಳ್ಬೋದು. ಅದು ಕೂಡ ನಿಮಗೆ ಆಪ್ಷನ್ ಕೂಡ ಅವೈಲಬಲ್ ಆಗಿದೆ. ಇಲ್ಲಿ ನೀವು ನೋಡ್ಬೋದು ಯಾವ ಖಾತೆಗೆ ನಿಮ್ಮ ಅಮೌಂಟ್ ಕ್ರೆಡಿಟ್ ಆಗುತ್ತೆ ಅಂತ ಕೂಡ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ನೆಕ್ಸ್ಟ್ ನೀವಿಲ್ಲಿ ನೋಡೋದಾದರೆ ಮೂರನೇದಾಗಿ ಲಾಸ್ಟಾಗಿ ಯಾರೆಲ್ಲ ನೆಕ್ಸ್ಟ್ ಮಂತಿಂದು ಇನ್ನೂ ಪ್ರೊಸೆಸ್ಸಲ್ಲಿ ಇದೆ ಅವರಿಗೆಲ್ಲ ನೆಕ್ಸ್ಟ್ ಮಂತ್ ಅಮೌಂಟ್ ಕ್ರೆಡಿಟ್ ಆಗುತ್ತೆ. ಅದೇ ರೀತಿಯಾಗಿ ನೆಕ್ಸ್ಟ್ ಯಾವೆಲ್ಲ ಚೇಂಜ್ ಮಾಡ್ತಾರಪ್ಪ ಯುವನಿಧಿ ಅಂತ ಹೇಳ್ತಾ ಬಂದರೆ, ಯಾರೆಲ್ಲ ವಿದ್ಯಾರ್ಥಿಗಳು ಆಲ್ರೆಡಿ ಅಪ್ಲಿಕೇಶನ್ ಹಾಕಿ ಅಮೌಂಟ್ ಕೂಡ ಪಡಿತಾ ಇದ್ದೀರಾ, ಅಮೌಂಟ್ ಯಾರಿಗೆಲ್ಲ ಬರ್ತಾ ಇಲ್ಲೋ ಅವರು ಕೂಡ ಇಲ್ಲಿ ನೀವು ನೋಡ್ಬೋದು ಅವರು ಅಪ್ಲಿಕೇಶನ್ನ ನೆಕ್ಸ್ಟ್ ಮಂತು ವೆರಿಫೈ ಮಾಡ್ತಾರೆ ಅಂತ ಕೂಡ ಇಲ್ಲಿ ನಮಗೆ ಮೆಸೇಜ್ ಕೂಡ ಬಂದಿದೆ. ಅಪ್ಲಿಕೇಶನ್ ವೆರಿಫೈ ಯಾವ ರೀತಿ ಮಾಡ್ತಾರೆ ಅಂತ ಹೇಳಿದ್ರೆ, ಈಗ ಆಲ್ರೆಡಿ ಯಾರೆಲ್ಲ ಕೆಲ್ಸಕ್ಕೆ ಹೋಗ್ತಾ ಇದ್ದೀರಾ, TF ಕಟ್ ಆಗ್ತಾ ಇದೆ ಅವರಿಗೆಲ್ಲ ಆಲ್ರೆಡಿ ಅಂತ ಏನಾದರೂ ಇದ್ದರೆ ಅವ್ರಿಗೆ ಏನು ಮಾಡ್ತಾರಪ್ಪ ಅಂತ ಹೇಳಿದರೆ ಆ ಅಪ್ಲಿಕೇಶನ್ನ ರಿಜೆಕ್ಟ್ ಮಾಡ್ತಕ್ಕಂತಹ ಸಾಧ್ಯತೆಗಳು ಕೂಡ ಇದಾವಂತೆ ಅಂತೇಳಿ ನಮಗೆ ಯುವನಿಧಿಯಿಂದ ಮೆಸೇಜ್ ಕೂಡ ಬಂದಿದ್ದಾವೆ. ನೆಕ್ಸ್ಟು ಎಲ್ಲ ವಿದ್ಯಾರ್ಥಿಗಳು ನೀವು ಕೆಲ್ಸಕ್ಕೆ ಹೋಗ್ತಾ ಇದ್ದೀರಾ ಮತ್ತು ಅಪ್ಲಿಕೇಶನ್ನ ಹಾಕ್ಬಿಟ್ಟು ನೀವೇನಾದರೂ ಕೆಲ್ಸಕ್ಕೆ ಹೋಗಿ ಅಲ್ಲಿ ನಿಮ್ಮ TF ಅಮೌಂಟ್ ಏನಾದರೂ ಕಟ್ ಆಗ್ತಿದೆ ಅಂತ ಹೇಳಿದ್ರೆ ಅವರಿಗೆ ಅಮೌಂಟ್ ಕೂಡ ಬರಲ್ಲ ಅಂತ ಕೂಡ ಅವರು ವೆರಿಫೈ ಮಾಡಿ ನಿಮಗೆ ಎಲ್ಲದನ್ನು ಹಾಕ್ತಾರೆ. ನೀವು ಇಲ್ಲಿ ಯಾವೆಲ್ಲ ಚೇಂಜಸ್ಗಳು ಯುವನಿಧಿಯಲ್ಲಿ ಮಾಡ್ತಾ ಇದ್ದಾರೆ ಅವನ್ನೆಲ್ಲ ತಿಳ್ಕೊಬೇಕು ಅಂತ ಹೇಳಿದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಹಾಗೆ ಪಕ್ಕದಲ್ಲಿ ಕಾಣ್ತಕ್ಕಂತಹ ಬೆಲ್ಲೈಕನನ್ನು ಆಲಲ್ಲಿ ಇಟ್ಕೊಂಡ್ರೆ ನಾವು ಹಾಕುವಂಥ ನೋಟಿಫಿಕೇಷನ್ಗಳ ವೀಡಿಯೋವನ್ನು ಮೊದಲನೇದಾಗಿ ಜಲ್ದಿ ನೋಡ್ಬೋದು. ಹಾಗೆ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್, ಶೇರ್ ಮತ್ತು ಕಮೆಂಟ್ ಮುಖಾಂತರ ನಿಮ್ಗೆ ಇನ್ನೂ ಏನಾದರೂ ಡೌಟ್ ಇದ್ದರೆ ನಮ್ಮ ಕಮೆಂಟ್ ಬಾಕ್ಸ್ ಖಾಲಿ ಇರುತ್ತೆ, ಕಮೆಂಟ್ ಮುಖಾಂತರ ತಿಳಿಸಿ. ನಾನು ನಿಮ್ಮ ಎಲ್ಲ ಡೌಟ್ಗೂ ಕ್ಲಾರಿಫೈ ನಾನೇ ಕೊಡ್ತೀನಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್.